ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ದಾನಿಯೇಲನ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನ ಸಧರ್ಮಿಗಳನ್ನಾಗಿ ಮಾಡುವವರು, ಯುಗಾಂತರಗಳವರೆಗೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ನನ್ನ ಸ್ನೇಹಿತರೆ, ಈ ದಿನ ನೀವು ಕೂಡ ಆ ನಕ್ಷತ್ರದಂತೆ ಹೊಳೆಯಬಹುದು. ನೀವು ಜ್ಞಾನಿಗಳಾಗಿ ಬೆಳಗಬೇಕು ಪ್ರೇರೆ. ಈ ಅಂತ್ಯ ದಿನಗಳಲ್ಲಿಯೂ ಕರ್ತನಿರ್ತಾರೆ, ಅನೇಕ ಜನರನ್ನು ಸಧರ್ಮಿಗಳನ್ನಾಗಿ ಮಾಡಿ. ಸಧರ್ಮ, ಉತ್ತಮ ಧರ್ಮ, ಒಳ್ಳೆಯ ಧರ್ಮ ಯಾವುದಿದೆ ಅದನ್ನು ಆರಿಸಿಕೊಳ್ಳುವುದಕ್ಕಾಗಿ ಅನೇಕ ಜನರ ಬಳಿ ಹೋಗಿ ಶುಭವಾರ್ತೆ ಹೊತ್ತು ಸಾರ್ರಿ. ಅವರು ಆರಿಸಿಕೊಳ್ತಾರೆ ಪ್ರೇರೆ. ಅವರ ಜೀವಿತದಲ್ಲೂ ಕೂಡ ಅವರು ಬೆಳಗ್ಗೆ ಎದ್ದು ಪ್ರಕಾಶಿಸುವಂತೆ ಕರ್ತನ್ ಮಾಡ್ತಾರೆ. ಜ್ಞಾನಿಗಳಾಗಿರ್ರಿ. ನೀವು ಜ್ಞಾನಿಗಳಾಗಿರುವಾಗ ನಕ್ಷತ್ರದಂತೆ ಹೊಳಿತೀರಿ. ನಿಮ್ಮನ್ನು ಯಾರು ಅಡ್ಡಿಪಡಿಸಕ್ ಸಾಧ್ಯ ಇಲ್ಲ ಪ್ರಿಯರೇ. ಅನೇಕ ಜನರು ಸಧರ್ಮಿಗಳನ್ನಾಗಿ ಮಾಡಿ, ನಾವು ಕೂಡ ಉತ್ತಮ ಧರ್ಮದಲ್ಲಿದ್ದೇವೋ ಅನೇಕರಿಗೆ ಆ ಧರ್ಮವನ್ನು ಪ್ರಚರಿಸಿ ಅನೇಕರಿಗೆ ಆ ಒಂದು ಪರಿಶುದ್ಧ ಮಾರ್ಗದಲ್ಲಿ ನಾವು ಕರೆತರ್ಬೇಕು ಪ್ರಿಯರೇ. ಲೋಕದಲ್ಲಿ ಎಲ್ಲೆಲ್ಲೂ ನಾವು ನೋಡುವಾಗ ಪಾಪ ತುಂಬಿ ತುಳುಕ್ತಾ ಇರುವಾಗ ತಂದೆಯ ದೇವರು ಆ ಕನಿಕರದಿಂದ ಆತನು ಕೂಗ್ತಾ ಇದ್ದಾರೆ. ಆತನೇ ಆ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪರಿಶುದ್ಧ ಆತ್ಮ ದೇವರು ಎಲ್ಲರ ಮೇಲೆ ಸುರಿಸ್ತಾ ಇದ್ದಾರೆ. ಆದ್ರಿಂದ ನಾವು ಪ್ರಿಯರೇ, ದೇವರ ಮಕ್ಕಳು ಅನೇಕ ಜನರನ್ನ ಸಧರ್ಮಿಗಳನ್ನಾಗಿ ಮಾಡೋರಾಗಿ, ನೀನು ಸಧರ್ಮಿಗಳನ್ನಾಗಿ ಮಾಡುವಂಥ ವ್ಯಕ್ತಿಯಾಗಿದ್ದಾಗ ತಂದೆಯ ದೇವರು ಹೇಳ್ತಾರೆ, ನಾನು ನಿನ್ನನ್ನು ನಕ್ಷತ್ರದಂತೆ ಹೊಳೆಯುವಂತೆ ನಾನು ಮಾರ್ಪಡಿಸ್ತೇನೆ. ಹೌದು ನನ್ನ ಸ್ನೇಹಿತರೆ, ದೇವರ ರಾಜ್ಯ ನೀತಿಗೆ ಯಾರು ತವಕ ಪಡ್ತಾರೋ ಅಂಥವರಿಗೆ ಬಹು ಪಾಲನ ಕರ್ತನು ಕೊಡುವಾತನು. ಅನೇಕ ಪಾಲು ಅದನ್ನು ಸೇರಿಸಿ ಕೊಡುವಾತನು. ಅವರನ್ನು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ತರುವಾತನು. ನೋಡಿ, ಬಡ್ಡಿ ಬಾಚಿಗಳಿಂದ ಕೂಡಿಸಲ್ಪಟ್ಟ ಆಸ್ತಿಯು ಬಡವರ ಮೇಲೆ ಕನಿಕರ ತೋರುವವನ ಪಾಲಾಗುತ್ತೆ ಅಂತ ಕರ್ತನೆ ಹೇಳ್ತಾರೆ. ಹೌದು ನನ್ನ ಸ್ನೇಹಿತರೆ, ಇವತ್ತು ಅನೇಕರು ಬಡ್ಡಿ ಬಾಚಿಗಳಿಂದ ಹಣ ಹಣ ಅಂತ ಆತನ ಹಿಂದೆ, ಹಣದ ಹಿಂದೆ ಹೋಗಿ ಮುಗ್ಗರಿಸಿ ಬೀಳ್ತಾ ಇದ್ದಾರೆ. ಆದರೆ ದೇವ್ರು ಹೇಳ್ತಾರೆ, ಅಂಥ ಮುಗ್ಗರಿಸಿ ಬೀಳ್ತಾ ಇರೋರ ಆಸ್ತಿ ಪಾಸ್ತಿಗಳನ್ನ, ಆ ಹಣಕಾಸುಗಳನ್ನ, ನನ್ನ ಪ್ರಿಯ ಮಕ್ಕಳೇ, ನೀವು ಬಡವರ ಮೇಲೆ ದಯೆ ತೋರಿಸ್ತಾ ಇದ್ದೀರಿ, ಕನಿಕರ ತೋರಿಸ್ತಾ ಇದ್ದಾರೆ, ನಿಮಗೆ ಅದು ಅನುಭವಿಸುವಂತೆ ನಾನು ಕೊಡ್ತೇನೆ ಅಂತ. ಹಾಗಾದ್ರೆ ನಾವು ಅನೇಕ ಜನರಿಗೆ ದೇವರ ವಾಕ್ಯವನ್ನ, ದೇವರ ಶುಭ ವಾರ್ತೆಯನ್ನ ಸಾರ್ತಾ ಹೋಗೋಣ. ಅನೇಕ ಜನರಿಗೆ ಆ ಒಂದು ಸಧರ್ಮಗಳನ್ನ ಸಾರ್ಥ ಸಧರ್ಮಿಗಳನ್ನಾಗಿ ಮಾರ್ಪಡಿಸೋಣ. ಆಗ ನೀವು ನಕ್ಷತ್ರದಂತೆ ಹೊಳಿತೀರಿ. ನಿಮಗೆ ಬೇಕಾದೆಲ್ಲ ಕರ್ತನ ಅನುಗ್ರಹಿಸ್ತಾರೆ. ಅನೇಕ ಪಾಲು. ನನ್ನ ಸೇವೆಯನ್ನು ಮಾಡುವವನಿಗೆ ನಾನು ಅವನಿಗೆ ಆಶೀರ್ವಾದ ಮಾಡೋದಷ್ಟೇ ಅಲ್ಲ, ಅವನಿಗೆ ನಾನು ಅಂಥ ವ್ಯಕ್ತಿಗಳಿಗೆ ನಾನೇನು ಮಾಡ್ತೇನೆ, ದೇವ್ರು ಹೇಳ್ತಾರೆ, ಕೂಲಿಯನ್ನು ಕೊಡೋದಷ್ಟೇ ಅಲ್ಲ, ಬಹುಮಾನವನ್ನ ಕೊಡ್ತೇನೆ ಅಂತ. ಆ ಬಹುಮಾನ ನಿಮಗೆ ಬೇಕಾಗಿದೆಯೋ? ಹಣದಿಂದ ಓಡದೆ, ಮುಗ್ಗರಿಸಿ ಬೀಳದೆ, ದೇವರ ಹಿಂದೆ ಓಡ್ರಿ. ಅನೇಕರಿಗೆ ಸಧರ್ಮಿಗಳನ್ನಾಗಿ ಮಾಡ್ರಿ. ದೇವರು ನಿಮಗೆ ಬೇಕಾದ ಎಲ್ಲವನ್ನ ಕೂಡಿಸಿ ಕೊಡ್ತಾರೆ. ಅನೇಕ ಪಾಲು. ದೇವರು ನಮ್ಮನ್ನೇ ಕುರಿತು ಈ ವಾಕ್ಯದಿಂದ ಮಾತಾಡಿದ್ದಾರೆ, ನಿಮ್ಮನ್ನೇ ಕುರಿತು. ಇಂದಿನಿಂದ ನೀವು ಒಂದು ಉತ್ತಮರಾಗಿದ್ದು ಅನೇಕರಿಗೆ ಒಳ್ಳೆಯವರಾಗಿ ಮಾಡ್ತಾ ಹೋಗ್ರಿ. ಕರ್ತ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ಪ್ರಾರ್ಥನೆಯಲ್ಲಿ ಬೇಡೋಣ. ಪ್ರೀತಿಯುಳ್ಳ ತಂದೆ, ಈ ವಾಕ್ಯ ಸಂದೇಶ ಕೇಳ್ತಾ ಇರೋ ಬಹು ಜನರು ಸ್ವಾಮಿ ಅಪ್ಪ, ನಿನ್ನನ್ನೇ ಅವರು ನೋಡ್ತಾ ಇದ್ದಾರೆ ಪ್ರಭು. ನಿನ್ನಿಂದ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದಾರಪ್ಪ. ಆದರೆ ಪ್ರಭು, ಅವರಲ್ಲೂ ಕೂಡ ಆ ಒಂದು ಪವಿತ್ರವಾದ ನಿನ್ನ ವಾಕ್ಯದಂತೆ ನಡೆದೆ ಅನೇಕ ಅಡೆತಡೆಗಳು ಉಂಟಾಗಿರ್ಬೋದು. ಇಂದು ಅವರನ್ನು ಒಂದು ಸಧರ್ಮಿಗಳನ್ನಾಗಿ ಮಾರ್ಪಡಿಸು. ಹಾಗೆ ಅವರು ಅನೇಕ ಜನರಿಗೆ ಶುಭವಾರ್ತೆ ಹೊತ್ತು ಸಾರುವಂತೆ ಮಾರ್ಪಡಿಸು. ನೀವು ಮೊದಲು ದೇವರ ರಾಜ್ಯ ನೀತಿಗೆ ತವಕ ಪಡುವಾಗ ಇವುಗಳು ಕೂಡ ಅದೆಲ್ಲ ನಿಮಗೆ ಕೊಡ್ತೇನೆ ಅಂತ ದೇವನು ನೀನು. ಹೌದು ಸ್ವಾಮಿ, ಅವರು ನಿನ್ನ ಶುಭವಾರ್ತೆ ಹೊತ್ತು ಸಾರ್ತಾ ಇದ್ದಾರೋ ತಂದೆಯವರಿಗೆ ಬೇಕಾದೆಲ್ಲ ಸಹಾಯ ಒದಗಲಿ. ಆಶೀರ್ವದಿಸು ಅಪ್ಪ, ಆಶೀರ್ವದಿಸು, ಹೇರಳವಾಗಿ ಆಶೀರ್ವದಿಸು ತಂದೆ. ಅವರು ಏನೇನು ಬೇಡಿಕೊಳ್ಳುತ್ತಾ ಇದ್ದಾರೋ ತಂದೆ, ಅದೆಲ್ಲವನ್ನ ಹುದುವಾಗಿ ಕೊಡು ಅಪ್ಪ, ಕೊಡು ಕರ್ತನೆ. ಅವರ ಕುಟುಂಬದ ಸಮಾಧಾನ ಇಲ್ಲ, ಪರಿತಪಿಸ್ತಾ ಇದ್ದಾರೆ ತಂದೆ. ಅವರ ಕುಟುಂಬದ ಸಮಾಧಾನ ಪ್ರಭು ನೀನು ಪ್ರವೇಶಿಸು, ಹೃದಯದಲ್ಲಿ ಪ್ರವೇಶಿಸು ಸ್ವಾಮಿ. ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ, ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡುತ್ತೇನೆ ಅಂತ ದೇವರು ಕೊಡು. ನನ್ನ ದೇವರೇ, ಅವರಿಗೆ ಸಮಾಧಾನ ತುಂಬಿಸು ರಾಜ ಅಪ್ಪ. ಅವರಿಗೆ ಸಕಲವಾದ ಆಶೀರ್ವಾದ ಬರಲಿ ಪ್ರಭು. ಹಿಂದೆ ಕರ್ತನೆ,
ಆ ಕುಟುಂಬದಲ್ಲಿ ಬೆರುಕುಗಳು, ಕಿತ್ತಾಟಗಳು, ಜಗಳಗಳನ್ನು ತಂದೊಡ್ಡುವ ದುಷ್ಟಾತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ. ತಂದೆ, ಆ ಕುಟುಂಬದಲ್ಲಿ ನೀನು ಪ್ರವೇಶಿಸು. ಆ ಕುಟುಂಬದಲ್ಲಿ ಸಮೃದ್ಧಿ ವೃಷ್ಟಿ ಸುರಿಸಲ್ಪಡಲಿ ರಾಜ. ಅವರನ್ನ ಆಶೀರ್ವಾದದಿಂದ ತುಂಬಿಸು. ಬ್ಲೆಸ್ ಮಾಸ್ಟರ್. ತಂದೆಯೇ, ನೀನು ಹಾಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಮಪ್ಪ. ವಂದನೆ ತಂದೆ. ನಿನ್ನ ನಾಮ ಅಲ್ಲಿ ಮಹಿಮೆ ಆಗಲಿ ಅಪ್ಪ. ಅವರು ಯಾರ್ಯಾರು ಏನೆಲ್ಲ ಬೇಡಿಕೊಳ್ತಾ ಇದ್ದಾರೋ ಎಲ್ಲವನ್ನ ಅನುಗ್ರಹಿಸು. ಅವರ ದುಃಖ ಹೋಗಿ ಆನಂದ ಬರಲಿ ಸ್ವಾಮಿ. ಸಮಾಧಾನ ತುಂಬಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ